कुरु मे गृहे श्री विभूतिवृद्धिं कुरु मे गृहे श्री सुवर्णवृष्टिं कुरु मे गृहे श्री सुधान्यवृद्धिं कुरु मे गृहे श्री कल्याणवृद्धिं कुरु मे गृहे श्री विभूतिवृद्धिं कुरु मे गृहे श्री अमा सुवर्णवृष्टिं कुरु मे गृहे श्री सुधान्यवृद्धिं कुरु मे गृहे श्री कल्याणवृद्धिं कुरु मे गृहे श्री विभूतिवृद्धिं कुरु मे गृहे श्री लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु समस्त सन्मङ्गलानि भवन्तु ॐ सर्वं श्री गुरुचरणार्पणमस्तु। ಜೈ ಶ್ರೀ ಮಾತಾ. ಎಲ್ಲರಿಗೂ ನಮಸ್ಕಾರ. ನಾ ಮೊನ್ನೆ ಹೇಳಿದ್ನೆಲ್ಲ ಸತ್ಸಂಗಕ್ಕೆ ಹೋಗಿದ್ನಿ ಅಂತೇಳಿ ಆ ಥರ ವಿಡಿಯೋ ಈಗ ಹಾಕತ್ತೀನಿ. ಸ್ವಲ್ಪ ಲೇಟ್ ಆಯಿತು. ಸತ್ಸಂಗ ಮಾಡ್ಬೇಕಂದ್ರೆ ಮೊದಲೇ ತಯಾರಿ ಮಾಡ್ಕೊಂಡಿದ್ರು ಎಲ್ಲರೂ. ನಮ್ಮ ಅಂಟಿಗಳು ನಮ್ಮ ಮಮ್ಮಿಗಳು 4 ಮಂದಿ ಅವರೆಲ್ಲರೂ ಕೂಡಿ ಕಾಸ ಮನ್ಯಾಗ ಅಪ್ಪಾಜಿನ ಕರೆಸ್ಬೇಕಂತೆ ಮೊದಲೇ ಎಲ್ಲರೂ ಅವ್ರು ಪೂರ್ವ ತಯಾರಿ ಮಾಡ್ಕೊಂಡಿದ್ರು. ಅವ್ರು ಪೂರ್ವ ತಯಾರಿ ಮಾಡ್ಕೊಂಡು 27ನೇ ತಾರೀಕಿಗೆ ಕರಿಬೇಕಂತೆ ಕಾಸ ನಿರ್ಧಾರ ಮಾಡಿ ಕಾಸ ಅವರೆಲ್ಲರದು ಮನೆಗೊಳಗ ಒಂದೊಂದು ದಿವಸ ಮೀಟಿಂಗ್ ಮಾಡಿದರು. ಆಮೇಲೆ 27ನೇ ತಾರೀಕಿಗೆ ಬಂತು. ನಮ್ಮ ಅಂಟಿಗೂ ಮನ್ಯಾಗ 2 ದಿವಸ 26ನೇ ತಾರೀಕಿಗೆ ಬಂದಿದ್ರು. 2 ದಿವಸ ಅವ್ರ ಮನ್ಯಾಗ ಉಳಿದಿದ್ರು. ಅವ್ರ ಮನ್ಯಾಗೂ ಚಂದ ತಯಾರಿ ಮಾಡಿದರು. ನನಗೆ ಗಣಪತಿ ಪೂಜೆ ಸಂಬಂಧ ಹೋಗೋಕ್ಕಾಗಲಿಲ್ಲ. ಆಮೇಲೆ ನಾವು ಕಾರ್ಯಾಲಯಕ್ಕೆ ಹೋದ್ವು. ಕಾರ್ಯಾಲಯದಾಗ ಫಂಕ್ಷನ್ ಇಟ್ಕೊಂಡಿದ್ರು. ಅಲ್ಲಿ ಅಪ್ಪಾಜಿ ಬಂದರು. ಅವ್ರನ್ನ ಹೀಗೆ ಎಲ್ಲರೂ ಕೂಡಿ ವೆಲ್ಕಮ್ ಮಾಡಿದರು. ಭಾಳ ಅಂದ್ರೆ ಭಾಳ ಜನ ಮಂದಿ ಕೂಡಿತ್ತು. ಈ ಕಡೆ ಕುಂಭ ಹಿಡ್ಕೊಂಡು ನಿಂತವರು ನಮ್ಮ ತಂಗಿ, ನಮ್ಮ ದೊಡ್ಡಮ್ಮ, ನಮ್ಮ ತಮ್ಮನ ಹೆಂಡತಿ ಇವರೆಲ್ಲರೂ ಸಾಲ್ಕ ಕುಂಭ ಹಿಡ್ಕೊಂಡು ನಿಂತಿದ್ರು. ಆಮೇಲೆ ಅಪ್ಪಾಜಿ ಬಂದರು. ಅವ್ರು ಈ ಸತ್ಸಂಗೊಳಗೆ ಲಕ್ಷ್ಮೀ ಹೃದಯ ಕುಂಕುಮಾರ್ಚನೆ, ಹೋಮ, ಅಪ್ಪಾಜಿ ಆಶೀರ್ವಾದದಿಂದ ಮಕ್ಕಳಾಗಿರ್ತಾವಲ್ಲ ಆ ಮಕ್ಕಳಿಗೆ ಒಂದು ಸ್ವಲ್ಪ ಆಶೀರ್ವಾದ ಇತ್ತು. ಆಮೇಲೆ ಬಸರೆ ಇರ್ತಾರಲ್ಲ ಅವರಿಗೆ ಒಂದು ಸ್ವಲ್ಪ ಉಡಿ ತುಂಬೋದಿತ್ತು. ಆಮೇಲೆ ನವಗ್ರಹ ಹೋಮದೊಳಗೆ ನವದುರ್ಗಿಯರನ್ನು ಕುಟಿಸಿರು. ಅವರಿಗೂ ಮಡ್ಲಕ್ಕಿ ಕೊಟ್ಟರು. ಆಮೇಲೆ ಬಾಗಿನ ಕೊಟ್ಟರು. ಇದೆಲ್ಲ ಈ ಸತ್ಸಂಗೊಳಗೆ ನಾಷ್ಟ ಊಟ ಎಲ್ಲ ಇತ್ತು. ಎಲ್ಲ ಆದಿಂದ ಆಶೀರ್ವಾದ ಆಯಿತು. ಆಶೀರ್ವಾದ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಶ್ರೀಮಾತೆ ಬೆಳದಿಂಗಳ ಕಾಂತಿಯ ಜಗನ್ಮಾತೆ ಬಂದಳು ನಲುಮೆಯ ಶ್ರೀಮಾತೆ ಬೆಳದಿಂಗಳ ಕಾಂತಿಯ ಜಗನ್ಮಾತೆ ನಮಗಾಗಿ ನಮಗೆ ವರವಾಗಿ ನಮಗಾಗಿ ನಮಗೆ ವರವಾಗಿ ಸಾರ್ಥಕ ಮಾರ್ಗವ ತೋರಿಸಿದ ಆನಂದವ ಬಾಳಲಿ ಕರುಣಿಸಿದ ಅಪ್ಪಾಜಿ ನಮ್ಮ ಅಪ್ಪಾಜಿ ಅಪ್ಪಾಜಿ ನಮ್ಮ ಅಪ್ಪಾಜಿ ಅಪ್ಪಾಜಿ ನಮ್ಮ ಅಪ್ಪಾಜಿ ಅಪ್ಪಾಜಿ ನಮ್ಮ ಅಪ್ಪಾಜಿ ಜೀವನ ಭ್ರಮೆಯಲ್ಲಿ ಸಂಸಾರದ ಸೆರೆಯಲ್ಲಿ ಜೀವನ ಭ್ರಮೆಯಲ್ಲಿ ಸಂಸಾರದ ಸೆರೆಯಲ್ಲಿ ಇರುವ ಸಾಮಾನ್ಯ ಜನರ ಇರುವ ಸಾಮಾನ್ಯ ಜನರ ಏಳಿಗೆಗಾಗಿ
ಕಾವಲು ಎಂದೆಂದಿಗೂ ಧನ್ಯರೇ ನಾವು. ಅಪ್ಪಾಜಿ ನಮ್ಮ ಅಪ್ಪಾಜಿ, ಅಪ್ಪಾಜಿ ನಮ್ಮ ಅಪ್ಪಾಜಿ, ಅಪ್ಪಾಜಿ ನಮ್ಮ ಅಪ್ಪಾಜಿ, ಅಪ್ಪಾಜಿ ನಮ್ಮ ಅಪ್ಪಾಜಿ. ಜಗದಲ್ಲಿ ಪ್ರಾರಬ್ಧದ ಬಲೆಯಲ್ಲಿ ಕತ್ತಲೆ, ಜಗದಲ್ಲಿ ಪ್ರಾರಬ್ಧದ ಬಲೆಯಲ್ಲಿ ನೊಂದು ಹೋದ ಜನರ, ನೊಂದು ಹೋದ ಜನರ ಉದ್ಧಾರಕ್ಕಾಗಿ ಬಂದ ಅಪ್ಪಾಜಿ ನಿರಂತರವು, ಉದ್ಧಾರಕ್ಕಾಗಿ ಬಂದ ಅಪ್ಪಾಜಿ ನಿರಂತರವು. ಅಪ್ಪಾಜಿ ಕರುಣೆಯೇ ಆಧ್ಯಾತ್ಮ ಮೆಟ್ಟಿಲು, ಎಂದೆಂದಿಗೂ ಧನ್ಯರೇ ನಾವು. ಅಪ್ಪಾಜಿ ಕರುಣೆಯೇ ಆಧ್ಯಾತ್ಮ ಮೆಟ್ಟಿಲು, ಎಂದೆಂದಿಗೂ ಧನ್ಯರೇ ನಾವು. ಅಪ್ಪಾಜಿ ನಮ್ಮ ಅಪ್ಪಾಜಿ, ಅಪ್ಪಾಜಿ ನಮ್ಮ ಅಪ್ಪಾಜಿ, ಅಪ್ಪಾಜಿ ನಮ್ಮ ಅಪ್ಪಾಜಿ, ಅಪ್ಪಾಜಿ ನಮ್ಮ ಅಪ್ಪಾಜಿ. ಬಂದಳು ನಲುಮೆಯ ಶ್ರೀಮಾತೆ, ಬೆಳದಿಂಗಳ ಕಾಂತಿಯ ಜಗನ್ಮಾತೆ. ಬಂದಳು ನಲುಮೆಯ ಶ್ರೀಮಾತೆ, ಬೆಳದಿಂಗಳ ಕಾಂತಿಯ ಜಗನ್ಮಾತೆ. ನಮಗಾಗಿ ನಮಗೆ ವರವಾಗಿ, ನಮಗಾಗಿ ನಮಗೆ ವರವಾಗಿ ಸಾರ್ಥಕ ಮಾರ್ಗವ ತೋರಿಸಿದ, ಆನಂದವ ಬಾಳಲಿ ಕರುಣಿಸಿದ ಅಪ್ಪಾಜಿ ನಮ್ಮ ಅಪ್ಪಾಜಿ, ಅಪ್ಪಾಜಿ ನಮ್ಮ ಅಪ್ಪಾಜಿ, ಅಪ್ಪಾಜಿ ನಮ್ಮ ಅಪ್ಪಾಜಿ, ಅಪ್ಪಾಜಿ ನಮ್ಮ ಅಪ್ಪಾಜಿ. ಜೀವನ ಭ್ರಮೆಯಲ್ಲಿ, ಸಂಸಾರದ ಸೆರೆಯಲ್ಲಿ, ಜೀವನ ಭ್ರಮೆಯಲ್ಲಿ, ಸಂಸಾರದ ಸೆರೆಯಲ್ಲಿ ಇರುವ ಸಾಮಾನ್ಯ ಜನರ, ಇರುವ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನನಗೆಲ್ಲ ವ್ಯೂಸ್ಗಳು ಭಾಳ ಚೆನ್ನಾಗಿ ಬರ್ತಾ ಇದ್ದಾವೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ನಮಗೂ ಆಶೀರ್ವಾದ ಆಯಿತು. ಆಶೀರ್ವಾದದ ಪ್ರಸಾದ ಮನೆಗೆ ಬಂದಿಂದ ಈ ರೀತಿ ಇರ್ತೈತಿ. ಇದು ಹರಿದ್ರಾಮೃತ, ಅಕ್ಷತೆ ಮತ್ತು ಒಂದು ಸ್ವಲ್ಪ ಪ್ರಸಾದ ಬುಂದೆ ಇತ್ತು. 20 ರೂಪಾಯಿ ನೋಟಿದ್ದು, ಫೋಟೋ, ಇವೆಲ್ಲ ನನಗೆ ಸಿಕ್ಕ ಪ್ರಸಾದ.